ದಾಖಲೆಯಲ್ಲಿ ಜೈನರು. ಆದರೆ ಅವರ ಕಾರ್ಯವೈಖರಿ ಎಲ್ಲ ಕೂಡ ಜೈನರೇನಿಲ್ಲ, ಎಲ್ಲ ಧರ್ಮಕ್ಕೂ ಅನ್ವಯಿಸ್ತದೆ. ಎಲ್ಲ ಧರ್ಮೀಯರಿಗೂ ಅವರ ಭಾವನೆಯಲ್ಲಿ ನಾನು ಜೈನರಿಗೋಸ್ಕರ ಮಾಡಬೇಕು ಅನ್ನೋ ಭಾವನೆ ಅವರಲ್ಲೂ ಇಲ್ಲ, ನಮ್ಮಲ್ಲೂ ಇಲ್ಲ. ಅವರ ಕಾರ್ಯವೈಖರಿ ಎಲ್ಲ ಕೂಡ ಎಲ್ಲ ಧರ್ಮೀಯರು ಕೂಡ ಮಾಡ್ತಕ್ಕಂಥ ಕಾರ್ಯನೇ. ಆದ್ದರಿಂದ ನಾವು ಇಲ್ಲಿ ಒಬ್ಬ ಜಾತಿ ಮೇಲೆ ವ್ಯವಸ್ಥೆ ಮಾಡಿಕೊಂಡು ಯಾರೋ ಅವ್ರಿಗೆ ಆಗದೇ ಇರ್ತಕ್ಕಂಥವ್ರು ನಾವು ಜೈನರು ಕಡಿಮೆ ಇದ್ದೀವಿ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ ನಮ್ಮ ಜಾತಿಯನ್ನು ಮುಂದಕ್ಕೆ ತಗೊಬಂದು ಅವ್ರನ್ನ ಇಳಿಸೋದಕ್ಕೆ ಪ್ರಯತ್ನ ಮಾಡ್ತಾವ್ರೆ. ಅವರ ವಿಷಯದಲ್ಲಿ ನಿಮಗೂ ಗೊತ್ತು, ಎಲ್ಲ ಧರ್ಮೀಯರಿಗೂ ಗೊತ್ತು, ಗೊತ್ತಾಯ್ತಾ, ಎಲ್ರಿಗೂ ಗೊತ್ತು. ಅವರು ಒಬ್ಬ ಜೈನರ ಪೀಠಾಧೀಶ್ವರಲ್ಲ, ಎಲ್ಲ ಧರ್ಮಕ್ಕೂ ಕೂಡ ಇರ್ತಕ್ಕಂಥದ್ದು. ಅವರ ಕಾರ್ಯವೈಖರಿ ಅವರು ಮಾಡ್ತಾ ಇರ್ತಕ್ಕಂಥ ಸಮಾಜ ಸೇವೆ ಎಲ್ರಿಗೂ ಕೂಡ ಅನ್ವಯಿಸ್ತದೆ. ಕೇವಲ ಜೈನರಿಗೆ ಮಾತ್ರ ಅನ್ವಯಿಸಲ್ಲ, ಎಲ್ಲ ಧರ್ಮೀಯರು ಕೂಡ ಅನ್ವಯಿಸ್ತದೆ. ಅದು RRS ನ್ಯೂಸ್ ಗೌರಿಬಿದನೂರು ವರದಿ. ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರ್ಯತೆ ಉಳಿಸಿ. ಗೌರಿಬಿದನೂರು ನಗರದ ಪಚ್ಚೆ ಜೈನ್ ಸಮುದಾಯ ಭವನದಲ್ಲಿ ಶನಿವಾರ ಜೈನ್ ಸಮುದಾಯದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು. ಜೈನ್ ಸಮುದಾಯದ ತಾಲ್ಲೂಕು ಅಧ್ಯಕ್ಷರಾದ ದೇವಕುಮಾರ್ ಮಾತನಾಡಿ, ಇತ್ತೀಚಿನ ಕೆಲವು ದಿನಗಳಿಂದ ಶ್ರೀಕ್ಷೇತ್ರ ಧರ್ಮಸ್ಥಳ ಬಗ್ಗೆ ಅನಾಮಿಕ ವ್ಯಕ್ತಿಯೋರ್ವನ ದೂರಿನ ಮೇರೆಗೆ SITU ಶೋಧ ಕಾರ್ಯ ಮಾಡುವ ಮೂಲಕ ಅಲ್ಲಿನ ಪಾವಿತ್ರ್ಯತೆಯನ್ನು ಹಾಳು ಮಾಡುವ ಪ್ರಯತ್ನ ವೈಜ್ಞಾನಿಕವಾಗಿದೆ. ಇದು ಕೇವಲ ಒಂದು ಕ್ಷೇತ್ರ ಅಥವಾ ಒಂದು ಸಮುದಾಯಕ್ಕೆ ಮಾಡುವ ಅಪಮಾನವಲ್ಲ, ಇಡೀ ಸಮಾಜಕ್ಕೆ ಮತ್ತು ಹಿಂದೂ ಧರ್ಮಕ್ಕೆ ಕಳಂಕ ತರುವ ಹುನ್ನಾರವಾಗಿದೆ. ಈ ಕೂಡಲೇ ರಾಜ್ಯ ಸರ್ಕಾರವು ಮುಂದಾಗಿ ಧರ್ಮಸ್ಥಳ ಕ್ಷೇತ್ರದಲ್ಲಿನ ಶೋಧ ಕಾರ್ಯವನ್ನು ಕೂಡಲೇ ನಿಲ್ಲಿಸಬೇಕಾಗಿದೆ. ಇಲ್ಲವಾದಲ್ಲಿ ಇಡೀ ರಾಜ್ಯದಲ್ಲಿನ ಹಿಂದೂ ಧರ್ಮದ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಬೇಕಾಗಿದೆ ಎಂದು ಎಚ್ಚರಿಕೆ ನೀಡಿದರು. ಕರ್ನಾಟಕ ಜೈನ್ ಅಸೋಸಿಯೇಷನ್ ಸದಸ್ಯರಾದ MS ದೇವರಾಜ್ ಮಾತನಾಡಿ, ಧರ್ಮಸ್ಥಳ ಕ್ಷೇತ್ರವು ಶಿಕ್ಷಣ, ವಸತಿ, ಧಾರ್ಮಿಕ ಶಕ್ತಿಯನ್ನು ನೀಡುವ ಪವಿತ್ರವಾದ ನೆಲೆಯಾಗಿದೆ. ಇಂತಹ ಪವಿತ್ರವಾದ ಸ್ಥಳದಲ್ಲಿ ಸರ್ಕಾರವು ಅನಾವಶ್ಯಕವಾಗಿ ಅನಾಮಿಕರ ಹೇಳಿಕೆಯ ಮೇರೆಗೆ ಶೋಧ ನಡೆಸುವುದು ಸರಿಯಲ್ಲ. ಕ್ಷೇತ್ರದ ಧರ್ಮಾಧಿಕಾರಿಯಾದ ಡಾ. ವೀರೇಂದ್ರ ಹೆಗ್ಗಡೆಯವರು ರಾಜ್ಯಾದ್ಯಂತ ಮಾಡುತ್ತಿರುವ ಸಾಮಾಜಿಕ ಕಾರ್ಯಗಳನ್ನು ಸಹಿಸದ ಕೆಲವರು ಕ್ಷೇತ್ರದ ಪಾವಿತ್ರ್ಯತೆ ಬಗ್ಗೆ ಮಸಿ ಬಳಿಯುವ ಸಂಚು ರೂಪಿಸುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು. ಈ ವೇಳೆ ಜೈನ್ ಸಮುದಾಯದ ಮುಖಂಡರಾದ ಮತ್ತು ರಾಜ್ಯ ಜೈನ ಜಾಗೃತಿ ಪಡೆಯ ಸದಸ್ಯರಾದ HK ಪದ್ಮರಾಜ್ ಜೈನ್, MN ಸುರೇಶ್, ಮಹಾವೀರ್, ಪ್ರಭು, ನಂದಿನಿ ಬಾಬು, ಪಾರ್ಶ್ವನಾಥ್, ಸುರೇಶ್ ಬಾಬು, ಉಜ್ವಲ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಅನಾಮಿಕನಿಗೆ ಯಾವುದೋ ಒಂದು ಅಗೋಚರವಾದಂತಹ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನ ಸರ್ಕಾರ ಈಚೆಗೆ ತರಬೇಕು. ಈಚೆಗೆ ತಂದುಬಿಟ್ಟು ಅವರಿಗೆ ಶಿಕ್ಷೆಯನ್ನು ನೀಡಬೇಕು. ಹಾಗೂ ನಮ್ಮ ಹಿಂದೂ ದೇವಾಲಯಗಳನ್ನು ರಕ್ಷಿಸುವ ಕಾರ್ಯ ನಿಮ್ಮೆಲ್ಲರ ಮೇಲೂ ಇದೆ. ಆದ್ದರಿಂದ ಆ ಸತ್ಯಾಸತ್ಯ ಈಚೆಗೆ ಬರಲಿ ಸಂತೋಷ. ಅವರಿಗೆ ಅಘೋರವಾದಂಥ ಕಠೋರವಾದಂಥ ಒಂದು ಶಿಕ್ಷೆಯನ್ನು ನೀಡಬೇಕು. ಅದರ ಜೊತೆಯಲ್ಲಿ ಅವಹೇಳನ ಮಾಡ್ತಕ್ಕಂಥದ್ದು ಭಾಳ ಅಮಾನೀಯವಾದಂಥ ಕೃತ್ಯ. ಅದನ್ನು ನಾವೆಲ್ಲರೂ ಕೂಡ ನಾವು ದಿಗಂಬರ ಜೈನ ಸಮಾಜ ಅಂತಲ್ಲ, ನಮ್ಮ ಸಮಾಜದ ಜೊತೆಯಲ್ಲಿ ಹಿಂದೂ ಧರ್ಮದ ಮುಸ್ಲಿಂ ಧರ್ಮನೂ ಕೂಡ ಇದನ್ನು ಖಂಡಿಸಿದೆ. ಈ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಮತ್ತು ಧರ್ಮಸ್ಥಳದ ಅವರ ಕಾರ್ಯವೈಖರಿಯನ್ನು ಎಲ್ಲರೂ ಕೂಡ ಮೆಚ್ಚುತ್ತಾರೆ. ಇಡೀ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ಈ ಮುಸ್ಲಿಮ್ಸವರು ಕೂಡ ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಮೇಲೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು. ಅವರಿಗೆ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೋ, ಅವರಿಗೆ ಯಾರು ಹಿನ್ನೆಲೆ ಇದೆಯೋ ಅವರಿಗೆ ಅಘೋರವಾದಂತಹ ಕಠೋರವಾದಂತಹ ಒಂದು ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಬಲವಂತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಹಿಂದೂ ಧರ್ಮದವರು ನಾವು ಎಲ್ಲರೂ ಕೂಡ ಸೇರಿಬಿಟ್ಟು ಅದನ್ನು ಪ್ರತಿಭಟನೆ ಮಾಡಬೇಕು. ಅಗೋಚರವಾದಂಥ ಶಕ್ತಿಯನ್ನು ಈಚೆ ಎಳಿಬೇಕು, ಅವರಿಗೆ ಶಿಕ್ಷೆಯನ್ನು ನೀಡಬೇಕು. ಇದು ಸೋಮವಾರ ಸರ್ಕಾರದ ಒಂದು ತೀರ್ಮಾನ ಆಗಬಹುದು. ಸರ್ಕಾರ ಏನು ತೀರ್ಮಾನ ತಗೊಳ್ತೈತೋ ಅದರ ಮೇಲೆ ಕೂಡ ನಾವು ಅವಲಂಬಿತವಾಗಿದ್ದೀವಿ. ಅದರಲ್ಲೇನಾದ್ರೂ ಮುಂದೆ ಸರಿಯಾದ ಸರ್ಕಾರ ತೀರ್ಮಾನ ತಗೊಳ್ಳದೇ ಇದ್ದರೆ ಈ ಅನಾಮಿಕ ಮತ್ತು ಅಗೋಚರವಾದಂಥ ಶಕ್ತಿಗೆ ಶಿಕ್ಷೆಯನ್ನು ಒಳಪಡಿಸದೇ ಇದ್ದರೆ ನಾವು ಇನ್ನೂ
ತಮ್ಮೆಲ್ಲರ ಸಹಕಾರದಿಂದ ಇನ್ನೂ ಕಠೋರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಹೇಳ್ತಾ ನೀವು ಈ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಅಪವಾದ ಮಾಡ್ತಾ ಇರೋದನ್ನ ಸತ್ಯಕ್ಕೆ ಸುಳ್ಳು ಅಂತ ಸಾಬೀತಾಗಿದೆ. ಆದರೂ ಇನ್ನು ಸರ್ಕಾರ ಅದನ್ನು ಪರಿಗಣನೆಗೆ ತಗೊಳ್ಳಿಲ್ಲ. ಯಾಕೆ ಇದು ಮಾಡ್ತಾ ಅವ್ರೆ? ಸರ್ಕಾರದಲ್ಲಿ ಅವರಿಗೆ SIT ಕೊಡೋ ಪ್ರಮೇಯನೂ ಇರಲಿಲ್ಲ ಅಂತ ಕಾಣುತ್ತೆ. ಆದರೂ ಕೊಟ್ಟವ್ರೆ, ಅವ್ರ ಕೆಲಸ ಅವ್ರು ಮಾಡಲೇಬೇಕು, ಮಾಡ್ತಾ ಇದ್ದಾರೆ. ಎರಡನೇದಾಗಿ ಹೆಗ್ಗಡೆ ಅವರು ಮಾಡ್ತಾ ಇರುವಂಥ ಕೆಲಸಗಳು ಬೇರೆ ಸರ್ಕಾರ ಕೂಡ ಮಾಡಿಲ್ಲ ಅಂಥ ಕೆಲಸಗಳು ಮಾಡಿದ್ದಾವೆ. ವಿದ್ಯಾದಾನ, ಆಹಾರದಾನ, ವಯಸ್ಸಾದ ವೃದ್ಧಾಪ್ಯ, ಆರೋಗ್ಯ, ಇಷ್ಟು ಮಾಡ್ತಾ ಬಂದಿದ್ದಾರೆ, ಇನ್ನೂ ಮಾಡ್ತಾನೇ ಇದ್ದಾರೆ. ಆದ್ರೂ ಜನಕ್ಕೆ ನೆಮ್ಮದಿ ಇಲ್ಲ. ಎಷ್ಟೋ ಸ್ತ್ರೀಶಕ್ತಿ ಸಂಘಗಳು ಅವರಿಂದ ಉದ್ಧಾರ ಆಗ್ತಾ ಇದ್ದಾವೆ. ಅದಕ್ಕೆ ಯಾರೂ ಇದಕ್ಕೆ ಹೊಣೆ ಎಂಬರೇ ಇಲ್ಲ, ತಪ್ಪು ಎಂಬರಿಲ್ಲ. ಅವ್ರ ಬಗ್ಗೆ ಅದು ಯಾಕೆ ಮಾಡ್ತಾವ್ರೆ ಅಂತ ಪಿತೂರಿ ತುಂಬ ಇದೆ ಇದಕ್ಕೆ. ಅವ್ರಿಗೆ ಯಾರೋ ಒಬ್ಬರು ಬೇರೆ ಕಡೆಯಿಂದ ಅವ್ರಿಗೆ ಒತ್ತಡ ಇದೆ, ಅವ್ರಿಗೆ ಬೇರೆ ದುಡ್ಡು ಸಹಾಯ ಮಾಡ್ತಾ ಇದ್ದಾರೆ. ಅದರಿಂದ 3-4 ಜನ ಅವರಿಗೆ ಅವಹೇಳನವಾಗಿ ಮರ್ಯಾದೆ ಇದ್ದಂಗೆ ಅವ್ರ ಕುಟುಂಬಕ್ಕೆ ಏನಂದರೆ ಅವ್ರಿಗೆ ಬಾಯಿ ಬಂದಾಗ ಮಾತನಾಡ್ತಾ ಇದ್ದಾರೆ. ಅದನ್ನು ಸರ್ಕಾರ ಮುಟ್ಟುಗೋಲು ಹಾಕಿ ಅವ್ರಿಗೆ ಏನು ಬೇಕೋ ಆ ಶಿಕ್ಷೆ ವಿಧಿಸಿದ್ರೆ ನಮಗೆಲ್ಲ ಸಮಾಧಾನ ಆಗುತ್ತೆ. ಬಟ್ ಇದು ಓನ್ಲಿ ನಾಟ್ ಜೈನ್ಸ್, ಎಲ್ಲ ಹಿಂದೂಗಳಿಗೂ ಸೇರಿರೋ ವಿಷಯ ಇದು. ಅವರು ಯಾವ ರೀತಿಯಲ್ಲೂ ನಮ್ಮ ಜೈನರು ಅದು ಇದು ಅಂತ ಯಾವತ್ತೂ ಹೇಳಿಲ್ಲ. ಹಿಂದೂಗೂ ಸೇರಿರೋದು, ಎಲ್ಲ ಜನಾಂಗಕ್ಕೂ ದೇವರೇ. ಯಾಕೆ ಜೈನರ ದೇವರೇ ಅಂತಂದೇನೋ ಅದು ಇಲ್ಲ ಲೆಕ್ಕಕ್ಕೆ. ಎಲ್ಲ ಜನಾಂಗದವ್ರಿಗೂ ದೇವರು, ಎಲ್ಲ ದೇವರುಗಳು ಅಲ್ಲಿದ್ದಾರೆ. ಅವ್ರಿಗೆ ಎಲ್ಲ ರೀತಿಯ ಸೌಕರ್ಯನೂ ಇದೆ. ಆದರೂ 4-5 ಜನ ಅವ್ರ ಮೇಲೆ ಪಿತೂರಿಯಾಗಿ ಇದೊಂದನೇ ಸಲ ಅಲ್ಲ, ಇದು ಆಗಲೇ 7-8 ಸಲ ಆಗಿದೆ. ಅದರಲ್ಲಿ ಇದು ಒಂದು. ಈ ಸಲ ಅವ್ರು ಮಾಡಿರೋದು ತೀರಾ ತಪ್ಪನೇ ಕೆಲಸ ಅಂತ ಕಾಣ್ತಾ ಇದೆ. ನಮಗಂತೂ ತುಂಬ ನೋವಾಗಿದೆ. ಅದರಲ್ಲಿ ತಮ್ಮ ಹಿಂದೂ ಧರ್ಮದವ್ರಿಗೂ ನೋವಾಗಿದೆ, ನಮಗೊಬ್ಬರಿಗೆ ಅಂತಂದಲ್ಲ. ಎಲ್ಲ ಹಿಂದೂ ಜೈನ್ಸ್ ಎಲ್ಲ ಒಂದೇ ಆಗಿದ್ದೀವಿ. ಬಟ್ ಇದನ್ನೇ ನಾವು ಖಂಡನೆ ಮಾಡಬೇಕು ಅಂತ ತಮ್ಮೆಲ್ಲರನ್ನ ನಾನು ಕೇಳ್ಕೊತಾ ಇದ್ದೀನಿ. ತಪ್ಪಿದ್ದರೆ ಶಿಕ್ಷೆ ಆಗಲಿ. ನಾನು ತಪ್ಪು ಮಾಡೋದು ಶಿಕ್ಷೆನೇ, ಅವ್ರು ತಪ್ಪು ಮಾಡೋದು ಶಿಕ್ಷೆನೇ. ಕೋರ್ಟ್ ಆದೇಶಕ್ಕೆ ಯಾರೂ ಉಲ್ಲಂಘನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಹೆಗ್ಗಡೆಯವರು ಕಂಠಘೋಷವಾಗಿ ಹೇಳ್ಬಿಟ್ಟವ್ರೆ, ತಪ್ಪಿದ್ದರೆ ಶಿಕ್ಷೆ ಆಗಲಿ, ನಾವು ಅನುಭವಿಸೋಕ್ಕಿದ್ದ ಅಂತ. ಅವರು ಶಿಕ್ಷೆ ಅನುಭವಿಸಿದ್ರೆ ನಾವು ಶಿಕ್ಷೆ ಅನುಭವಿಸ್ದಂಗೆ. ಅವರೊಬ್ಬರೇನು ತಪ್ಪು ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ ಸ್ವಾರ್ಥಕ್ಕಾಗಿ ಅವ್ರೇನೇನೂ ಮಾಡ್ತಾ ಇಲ್ಲ. ಸಮಾಜ ಸೇವೆಗಾಗಿ ಇಷ್ಟು ಮಾಡ್ತಾ ಇರೋದಕ್ಕೆ ಅವ್ರಿಗೆ ಕಿರುಕುಳ ಅಷ್ಟು ಹೊಟ್ಟೆ ಉರಿತಾ ಇದೆ. ಧರ್ಮಸ್ಥಳ ಏನು ಇಷ್ಟು ಉದ್ಧಾರ ಆಗ್ತಾ ಇದೆ, ಯಾಕೆ ಎಲ್ಲ ಜನ ಅಲ್ಲಿಗೆ ಹೋಗ್ತಾ ಇದೆ ಭಕ್ತಾದಿಗಳು ಅಂತ. ಇವತ್ತು ನಮ್ಮಲ್ಲಿ ತಿರುಪತಿ ಬಿಟ್ಟರೆ 2ನೇ ಧರ್ಮಸ್ಥಳ ಅನ್ನೋದ್ರೆ ಯಾವ ರೀತಿಯೂ ತಪ್ಪಿಲ್ಲ. ಆದರೂ ಅಷ್ಟು ಮಾಡಿದ್ರು ಅವರು ಅಲ್ಲಿನ ಊಟ ವಸತಿ ಇವೆಲ್ಲ ಲೆಕ್ಕ ಆಗಿದ್ರೆ ನಾವೇನೇನೂ ಇಲ್ಲ ಅಂತ ಹೇಳ್ಬೋದು. ನಮ್ಮದು ಸುಮ್ಮನೆ ಶಕ್ತಿ ಭಕ್ತಿ ಇರ್ಬೋದು ಅಷ್ಟೇ ಆಗಲಿ. ಅಲ್ಲಿನ ವೀರೇಂದ್ರ ಹೆಗ್ಗಡೆ ಶಕ್ತಿ ಭಕ್ತಿ ಅವರಿಗೆ ನಾವು ಯಾವುದಕ್ಕೂ ಸರಿಸಾಟಿಲ್ಲ. ಅದನ್ನೆಲ್ಲ ದಯವಿಟ್ಟು ಎಲ್ಲರೂ ನಾವೆಲ್ಲ ಸೇರಿ ಖಂಡನೀಯ ಮಾಡೋಣ. ತಪ್ಪು ಇದರಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು, ಹೆಗ್ಡೆ ಅವ್ರ ಕುಟುಂಬಕ್ಕೆ ಕೆಟ್ಟ ಹೆಸರು ತರಬೇಕು ಅಂದ್ಬಿಟ್ಟು ಇಲ್ಲಿ ಕಿಡಿಗೇಡಿಗಳೆಲ್ಲ ಸೇರಿ ಒಳಸಂಚು ಮಾಡಿ ಮತಾಂತರ ಶಕ್ತಿಗಳೆಲ್ಲ ಒಗ್ಗಟ್ಟಾಗಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಮತ್ತು ಕ್ಷೇತ್ರದ ಮೇಲೆ ತುಂಬ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದನ್ನು ನಾವೆಲ್ಲ ಒಕ್ಕಲಿನಿಂದ ಖಂಡಿಸ್ತಾ ಇದ್ದೀವಿ. ಮತ್ತು ಪೂಜ್ಯರ ಜೊತೆ ನಮ್ಮ ಸಮಾಜ, ಹಿಂದೂ ಸಮಾಜ ಎಲ್ಲ ಇದ್ದೀವಿ ಅಂತ ಹೇಳಿ ಈ ಮೂಲಕ ಹೇಳ್ತೀವಿ. ಧರ್ಮಸ್ಥಳ ಉಳಿಸಿ ಅನ್ನೋದು ನಮ್ಮ ಘೋಷಣೆ. ಇವೆಲ್ಲ